ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ದಿನದಲ್ಲಿ ಬೇಸಿಕ್ ಆಗಿ ಅಂದ್ರೆ ಯಾವುದೇ ರೀತಿ ಕೈ ಕಾಲು ಇಲ್ಲದೆ ನೀಟಾಗಿ ಬರೀ ಸ್ಯಾರಿ ಬಿಂದಿಗೆಗೆ ಯಾವ ರೀತಿ ಉಡ್ಸೋದು ಅಂತ ನಾವು ನೋಡೋಣ. ಸೊ ಮೊದಲನೇದಾಗಿ ಸ್ಯಾರಿ ಪಲ್ಲು ಪಾರ್ಟ್ ಏನಿರುತ್ತಲ್ಲ, ಸೊ ಅಲ್ಲಿಂದ ನೀವು ನೆರಿಗೆನ ತಗೋಬೇಕಾಗುತ್ತೆ. ಸೊ ಈ ನೆರಿಗೆನ ಚಿಕ್ಕದಾಗಿ ತಗೋತಿರೋ ದೊಡ್ಡದಾಗಿ ತಗೋತಿರೋ ಅದು ನಿಮ್ಮ ಕನ್ವೀನಿಯಂಟ್. ಸೊ ಆದಷ್ಟು ಚಿಕ್ಕದಾಗಿ ತಗೊಂಡ್ರೆ ಸ್ವಲ್ಪ ಲುಕ್ ಚೆನ್ನಾಗಿ ಕಾಣುತ್ತೆ. ಸೊ ಮೊದಲನೇ ಪ್ಲೀಟ್ ಇಟ್ಕೊಂಡಿದ ತಕ್ಷಣ ಒಂದು ಪಿನ್ ಮಾಡ್ಕೊಡಿ. ಸೇಮ್ ನೀವು ಸ್ಯಾರಿ ಉಟ್ಕೊಳ್ಬೇಕಾದ್ರೆ ಯಾವ ರೀತಿ ಪ್ಲೀಟ್ಸ್ ಮಾಡ್ತೀರೋ ಅದೇ ರೀತಿ ಪ್ಲೀಟಿಂಗ್ ಮಾಡಿ ಒಂದು ಪಿನ್ ಹಾಕೊಳ್ಳಿ. ಸೊ ಅದಾದಮೇಲೆ ನೆಕ್ಸ್ಟ್ ಅದೇ ಥರ 1.5 ಮೀಟರ್ವರೆಗೂ ಅದೇ ಥರ ಪಿನ್ ಮಾಡಿ. ಸೊ ಪಲ್ಲು ಪಾರ್ಟ್ನ ನಾವು ನೀಟಾಗಿ ರೆಡಿ ಮಾಡ್ಕೋಬೇಕಾಗುತ್ತೆ. ಇದು ಸೇಮ್ 1.5 ಮೀಟರ್ ಅಥವಾ 2 ಮೀಟರ್ವರೆಗೂ ನಾವು ಪಲ್ಲುನ ಪ್ಲೀಟ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಅದಾದಮೇಲೆ ನಾರ್ಮಲ್ ಸ್ಯಾರಿ ಸ್ಟಾರ್ಟಿಂಗಿಂದ ನೀಟಾಗಿ ನೆರಿಗೆ ಇಟ್ಕೋಬೇಕಾಗುತ್ತೆ. ಸೊ ಇದನ್ನ ನಾವು ಮಡಚಬಾರ್ದು. ಇಫ್ ನಿಮಗೆ ಸಿಂಗಲ್ ಸ್ಟೆಪ್ ಓಕೆ ಅಂದರೆ ನೀವು ಫೋಲ್ಡ್ ಮಾಡಿಕೊಂಡು ನೀವು ನೆರಿಗೆನ ಇಟ್ಕೋಬೋದು. ಫೋಲ್ಡಿಂಗ್ನ ಮಾಡ್ಕೋಬೇಕಾಗುತ್ತೆ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನೋಡಿ, ನೆರಿಗೆ ಎಲ್ಲ ಇಟ್ಕೊಂಡ್ಮೇಲೆ ಮೇಲೆ ಒಂದು ಕೆಳಗೆ ಒಂದು ನಾಟ್ ಹಾಕೋಬೇಕಾಗುತ್ತೆ. ನಾಟ್ ಹಾಕೊಂಡು ಮೊದಲನೇದಾಗಿ ಈ ರೀತಿ ಒಂದು ಕಳಶ ಮತ್ತೆ ಒಂದು ಸ್ಟ್ಯಾಂಡ್, ಸ್ಟೂಲ್ ಅಥವಾ ನಿಮ್ಮ ಹತ್ರ ಏನು ಅವೈಲಬಿಲಿಟಿ ಇದೆಯೋ ಅದು. ಸೊ ಇದನ್ನ ಇಟ್ಕೊಂಡಾದ್ಮೇಲೆ ಪಲ್ಲು ಪಾರ್ಟ್ನ ಹಿಂದೆಯಿಂದ ತಗೊಳ್ಳಿ, ಸೈಡಲ್ಲಿ ಇಟ್ಕೊಂಡ್ವಿ. ಸೊ ನಿಮಗೆ ಸೆಂಟರ್ ನೋಡ್ಕೊಳ್ಳಿ. ಮೊದಲನೇದಾಗಿ ಸೆಂಟರ್ ಎಲ್ಲಿಗೆ ಬೇಕೋ ಅಲ್ಲಿಗೆ ಆ್ಯಂಡ್ ಲೆಂತ್ ಎಲ್ಲಿಗೆ ಬೇಕೋ ಅಲ್ಲಿಗೆ ಇಟ್ಕೊಳ್ಳಿ ಮೊದಲು ಕೆಳಗಿನ ಪಾರ್ಟ್. ಸೊ ಅದಾದ್ಮೇಲೆ ನಿಮಗೆ ಹಾಫಿಂದ ಎಲ್ಲಾನು ಸೆಟ್ ಮಾಡ್ಕೊಂಡು ಬನ್ನಿ. ಧ್ವನಿಯ ಮಾಡುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸೊ ಇದಾದ್ಮೇಲೆ ನಾವು ಮೇಲ್ಗಡೆ ಪಾರ್ಟ್ ಏನು ಇಟ್ಕೊಂಡಿದೀವಲ್ಲ ಅದನ್ನು ಕೆಳಗಡೆ ತಗೊಳ್ಳಿ. ಸೊ ಆಯ್ತಾ. ಸೊ ಇಲ್ಲಿಗೆ ನಮಗೆ ಡಬಲ್ ಲೇಯರ್ ಬಂತು. ಸೊ ಹೇಳಿದ್ನಲ್ಲ, ಮೇಲಿಂದ ಕೆಳಗೆ ತಗೊಂಡಾಗ ನಮಗೆ ಡಬಲ್ ಲೇಯರ್ ಬರುತ್ತೆ. ಸೊ ಬಿಂದಿಗೆಯ ಕೆಳಭಾಗಕ್ಕೆ ಈ ಟೇಬಲ್ಗೂ ಬಿಂದಿಗೆಗೂ ಮಧ್ಯದಲ್ಲಿ ಒಂದು ನಾಟನ್ನು ಹಾಕೊಂಡು ಗಂಟು ಹಾಕೋಬೇಕು. ಆದ್ಮೇಲೆ ಹಿಂದ್ಗಡೆ ಒಂದು ದಾರ ಕಟ್ಟಿದ್ವಲ್ಲ, ಸೊ ಈಗ ಪಲ್ಲು ಪಾರ್ಟ್ನ ಹಿಂದೆಯಿಂದ ತಗೊಂಡು ನೀಟಾಗಿ ಮತ್ತೆ ಇನ್ನೊಂದು ಪಾರ್ಟನ್ನ ಮುಂದ್ಗಡೆಯಿಂದ ಸೊ ನಿಮಗೆ ಯಾವ ರೀತಿ ಎಷ್ಟು ಲೆಂತ್ ಬೇಕೋ ನೋಡಿಕೊಂಡು ಅಷ್ಟಕ್ಕೆ ನೀವು ಮುಂದ್ಗಡೆನ ತಗೋಬೇಕಾಗುತ್ತೆ. ಒಳಗಿಂದನೂ ತಗೋಬಹುದು, ಹೊರಗಿಂದನೂ ತಗೋಬಹುದು, ನಿಮ್ಮ ಕನ್ವೀನಿಯಂಟ್ ಅದು. ಅದಾದ್ಮೇಲೆ ನೀಟಾಗಿ ಫ್ರಿಲ್ಸ್ನ ಹರಡ್ಕೋಬೇಕಾಗುತ್ತೆ. ಇಷ್ಟಾದ್ಮೇಲೆ ಒಂದು ಡಾಬ್ ಅಥವಾ ನಿಮ್ಮ ಹತ್ರ ಒಂದು ದಾರ ಇರುತ್ತಲ್ಲ, ಆ ದಾರದಿಂದ ಇದನ್ನ ಟೈ ಮಾಡ್ಕೊಳ್ಳಿ. ಸೊ ಆಗ ನಿಮ್ಗೊಂದು ಪರ್ಫೆಕ್ಟ್ ಶೇಪ್ ಬರುತ್ತೆ. ಸೊ ಗೊತ್ತಾಗ್ತಿದ್ಯಾ? ಇಲ್ಲಿ ನಿಮ್ಗೊಂದು ಬಾಡಿ ಶೇಪ್ ಬರ್ತದೆ. ಸೊ ಇದಾದ್ಮೇಲೆ ನಿಮ್ ಫ್ರಿಲ್ಸ್ ಏನ್ ಹಾಕೊಂಡಿರ್ತೀರಲ್ಲ ಅದನ್ನ ನೀಟಾಗಿ ತಕ್ಕೊಳ್ಳಿ. ಪಂಕಜಲೋಚನ ವೆಂಕಟರಮಣನ ಬಿಂಗದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಏಳಗಿರಿ ರಂಗಣ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಗಳಗಿರಿ ರಂಗಣ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯ
ಸೊ ನೀಟಾಗಿ ಫ್ರಿಲ್ಸ್ನ ಹರಡ್ಕೊಂಡಾಗ ಫೈನಲ್ ಲುಕ್ ನಿಮಗೆ ಈ ಥರ ಬರುತ್ತೆ. ಸೊ ಇದಕ್ಕೆ ನೀವು ಈಗ ಡೈರೆಕ್ಟಾಗಿ ಜುವೆಲ್ಸ್ ಮತ್ತು ಫೇಸ್ನ ಆ್ಯಡ್ ಮಾಡಬೇಕು. ಸೊ ಇದಾದಮೇಲೆ ನಾವು ಒಡವೆಗಳನ್ನ ಹಾಕೊಳ್ಳೋಣ. ಸೊ ಬೈಂಡಿಂಗ್ ವೈರ್ ಅನ್ನೋದು ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಈ ಬೈಂಡಿಂಗ್ ವೈರ್ ಇಂದ ಒಡವೆಗಳನ್ನ ಹಾಕೋದ್ರಿಂದ ಒಂದು ಚೂರು ಅಳ್ಳಾಡೋದಿಲ್ಲ. ಅಂಡ್ ನೀವು ಯಾವ ಶೇಪಲ್ಲಿ ಹಾಕಿರ್ತೀರೋ ನೀವು ತೆಗಿಯೋವರೆಗೂ ಅದು ಅದೇ ಶೇಪಲ್ಲೇ ಇರುತ್ತೆ. ಇಲ್ಲಿಗೆ ಬೇಸಿಕ್ ಟೈಪ್ ಆಫ್ ಸ್ಯಾರಿ ಡ್ರ್ಯಾಪಿಂಗ್, ಬಟ್ ಎಲಿಗೆಂಟ್ ಲೆವೆಲ್. ನೋಡಿದ್ರಲ್ವಾ, ಕೈ ಇಟ್ಟಿಲ್ಲ, ಕಾಲಿಟ್ಟಿಲ್ಲ, ಏನಂದ್ರೆ ಏನೂ ಇಲ್ಲ, ಬಟ್ ಆದರೂ ದೇವ್ರ ಫೀಲಿಂಗ್ ಎಷ್ಟು ಚೆನ್ನಾಗಿ ಬರುತ್ತೆ. ಸೊ ಇದು ಡಬಲ್ ಸ್ಟೆಪ್ ಸ್ಯಾರಿ ಡ್ರಾಪಿಂಗು. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ವಿತ್ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್ ಇಟ್ಟು ಯಾವ ಥರ ಸ್ಯಾರಿ ಡ್ರಾಪ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.